ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾದ ಕ್ರೋಶಾ ಫ್ಲವರ್ ಮೋಟಿಫನ್ನು ಹೇಗೆ ಮಾಡೋದು ಅಂತ ಕಲಿಯೋಣ. ಇದರ ಜೊತೆ ನೆಟ್ಟೆಡ್ ಟಸಲನ್ನು ಕೂಡ ಹೇಗೆ ಮಾಡೋದು ಅಂತ ಕಲಿತುಕೊಂಡು ಒಂದು ಯೂನೀಕ್ ಆಗಿರುವ ಕ್ರೋಶಾ ಕುಚ್ಚು ಡಿಸೈನನ್ನು ಹಾಕೋಣ. ಈ ಕ್ರೋಶಾ ಮೋಟಿವ್ಸಿಗೆ ನಾನು ಯಾವುದೇ ರೀತಿಯಾದ ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡಿಲ್ಲ. ಹೇಗೆ ಕಲಿಯೋದು ಅಂತ ನೋಡೋಣ ಬನ್ನಿ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೀಡಲ್ ನಂಬರ್ 11.05 mm ತೆಗೆದುಕೊಂಡಿದ್ದೀನಿ. ಶುರುವಿಗೆ ಈ ಥ್ರೆಡ್ಡಿನ ಮೇಲೆ ನೀಡಲನ್ನು ಈ ರೀತಿಯಾಗಿ ಇಟ್ಟುಕೊಂಡು ಒಂದು ಸುತ್ತು ತಿರುಗಿಸಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಅಲ್ಲಿಗೆ ಒಂದು ನಾಟ್ ಫಾರ್ಮ್ ಆಗ್ತದೆ, ನೋಡಿ ಕಾಣಿಸ್ತದೆ. ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ನಾಟ್ ಆಗಿರ್ತದಲ್ಲ, ಇನ್ನಿದ್ರ ಮೇಲೆ 9 ಚೈನ್ ಸ್ಟಿಚ್ ಹಾಕೋಣ. 1 2 3 ಇದೇ ರೀತಿಯಲ್ಲಿ 9 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇಲ್ಲಿ ಇವಾಗ 9 ಚೈನ್ ಸ್ಟಿಚ್ ಆಗಿದೆ ನೋಡಿ, ಈ ರೀತಿಯಲ್ಲಿ ಕಾಣ್ತದೆ 9 ಚೈನ್ ಸ್ಟಿಚ್ಚು. ಈಗ ಫಸ್ಟ್ ಚೈನ್ ಸ್ಟಿಚ್ಚಿನೊಳಗಡೆ ಒಂದು ಸ್ಲಿಪ್ ನಾಟನ್ನು ಹಾಕಿಕೊಳ್ಳೋಣ. ಇಲ್ಲಿ ಫಸ್ಟ್ ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದರೊಳಗಡೆ ಒಂದು ಸ್ಲಿಪ್ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ತಂದು ಬಿಟ್ಟು 2 ಲೂಪನ್ನು ಒಟ್ಟು ಮಾಡಿದರೆ ಅದು ಸ್ಲಿಪ್ ನಾಟ್ ಆಗಿರ್ತದೆ ನೋಡಿ. ಸ್ಲಿಪ್ ನಾಟು ಫಾರ್ಮ್ ಆಯಿತು. ಈಗ ಇಲ್ಲಿ ಒಂದು ಸರ್ಕಲ್ ಕೂಡ ಕ್ರಿಯೇಟ್ ಆಯಿತು, ಕಾಣಿಸ್ತಿದೆ ನಿಮಗೆ. ಸರ್ಕಲ್ ಕೂಡ ಕ್ರಿಯೇಟ್ ಆಗಿದೆ. ಇನ್ನು ಇಲ್ಲಿ 3 ಚೈನ್ ಸ್ಟಿಚ್ಚನ್ನು ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿಕೊಂಡು ಸೂಜಿ ಮೇಲೆ 2 ಸತಿ ಥ್ರೆಡ್ಡನ್ನು ಸುತ್ತಿಕೊಂಡು ಈ ಸರ್ಕಲ್ನೊಳಗಡೆಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ನಾಟ್ ಹಾಕಿ ಉಳಿದಿರೋ ಎಕ್ಸ್ಟ್ರಾ ಥ್ರೆಡ್ಡನ್ನು ಇದೇ ರೀತಿಯಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡೋಣ ಸ್ವಲ್ಪ ದೂರ ತನಕ. ಈ ರೀತಿ ಇದೆಲ್ಲ ಒಂದು ಲೂಪ್ ಇದೆ, 2 ಅದರೊಳಗಡೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ತಂದು ಬಿಟ್ಟು 2 ಲೂಪಲ್ಲಿ ಒಂದು ಸತಿ, ಇನ್ನೆರಡು ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಇದೇ ರೀತಿಯಲ್ಲಿ 2 ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಸೆಕೆಂಡ್ ಒನ್. 1 2 3 2 ತ್ರಿಬಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ವರ್ಕನ್ನು ಡಬಲ್ ಕ್ರೋಶದಿಂದಲೂ ಮಾಡ್ಬೋದು, ತ್ರಿಬಲ್ ಕ್ರೋಶದಿಂದಲೂ ಮಾಡಲಿಕ್ಕಾಗ್ತದೆ. 3 ಚೈನ್ ಸ್ಟಿಚ್ ಹಾಕಿ ಈ ಸರ್ಕಲ್ನೊಳಗಡೆಗೆ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ತಂದುಬಿಟ್ಟು 2 ಲೂಪನ್ನು ಒಂದು ಮಾಡಿದರೆ ಆಯಿತು ನೋಡಿ. ಈ ರೀತಿಯಾಗಿ ಒಂದು ಫೆಟಲ್ ಫಾರ್ಮ್ ಆಗ್ತದೆ. ಶುರುವಿಗಿಲ್ಲಿ 3 ಚೈನ್ ಸ್ಟಿಚ್ ಹಾಕಿಕೊಂಡಿದ್ವ, ಅದೊಂದು ಕಂಬ, ಮತ್ತು 2 ತ್ರಿಬಲ್ ಕ್ರೋಶೆ ಹಾಕಿ ಇಟ್ಕೊಂಡಿದ್ವಲ್ಲ ಅದು. ಈಗ ತಿರ್ಗಾ 3 ಚೈನ್ ಸ್ಟಿಚ್ಚು 2 3 3 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತೆಗೆದುಕೊಂಡು ತ್ರಿಬಲ್ ಕ್ರೋಶೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇಲ್ಲಿ ಒಟ್ಟು 2 ಇದೆ ನೋಡಿ, ಕಾಣ್ತದ. ಇದು ತ್ರಿಬಲ್ ಕ್ರೋಶೆ, ಇದು ಚೈನ್ ಸ್ಟಿಚ್ಚು. 3 ಚೈನ್ ಸ್ಟಿಚ್ಚು ಕೂಡ ಒಂದು ಕಂಬದಾಗೆ ಕನ್ಸಿಡರ್. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ, 2 ಸತಿ ತ್ರಿಬಲ್ ಕ್ರೋಶೆ ಮತ್ತು 2 ಸತಿ ಚೈನ್ ಸ್ಟಿಚ್ಚು. ಅಲ್ಲಿಗೆ ಒಂದು ಫೆಟಲ್ ಫಿನಿಶ್ ಆಗ್ತದೆ. ಈ ರೀತಿಯಲ್ಲಿ ಆಯಿತಾ. 2 ತ್ರಿಬಲ್ ಕ್ರೋಶೆ ಆಯ್ತಲ್ಲ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿಕೊಂಡು ಈ ಪೆಟಲ್ನೊಳಗಡೆಗೆ
ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ತಂದುಬಿಟ್ಟು ಒಂದು ಸ್ಲಿಪ್ ನೋಟ್ ಹಾಕಿ ಫಿಕ್ಸ್ ಆಗ್ತದೆ ನೋಡಿ. ಈ ರೀತಿಯಲ್ಲಿ ಕಾಣ್ತದೆ ಈ ಪೆಟಲ್ಸನ್ನು. ಇಲ್ಲಿಗ 2 ಪೆಟಲ್ ಆಯ್ತು ನೋಡಿ, ಕಾಣ್ತದ? ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ನೋಡಿ 2 ಪೆಟಲ್ ಫಾರ್ಮ್ ಆಗಿದ್ದು ಕಾಣಿಸ್ತದಲ್ಲ. ಇನ್ನು ಇದೇ ರೀತಿಯಲ್ಲಿ 4 ಪೆಟಲನ್ನು ಮಾಡಬೇಕು, ಒಟ್ಟಿಗೆ 6 ಪೆಟಲ್. ಇನ್ನೀಗ ಪುನಃ 3 ಚೈನ್ ಸ್ಟಿಚ್ಚು, ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಂಡು ಈಗ ತ್ರಿಬಲ್ ಕ್ರೋಶೆ. ಇನ್ನು ಈ ಬ್ಯಾಕ್ ಸೈಡಲ್ಲಿದ್ದ ನಾಟ್ ಇತ್ತಲ್ಲ, ಅದನ್ನು ಕಟ್ ಮಾಡಿಕೊಳ್ತೀನಿ. ಕಟ್ ಮಾಡಿಕೊಂಡಾಗಿದೆ. ನಾವು ನಮ್ಮ ತ್ರಿಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡಿಕೊಳ್ಳೋಣ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ. ಈಗ ಪುನಃ ಸೂಜಿ ಮೇಲೆ ದಾರ ತೆಗೆದುಕೊಂಡು ತ್ರಿಬಲ್ ಕ್ರೋಶೆ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ. ಇನ್ನೀಗ 3 ಚೈನ್ ಸ್ಟಿಚ್ಚು. 3 ಚೈನ್ ಸ್ಟಿಚ್ ಹಾಕಿಕೊಂಡು ಈ ಸರ್ಕಲ್ನೊಳಗಡೆಗೆ ಒಂದು ಸ್ಲಿಪ್ ನಾಟು ಹಾಕಿಕೊಳ್ಳೋಣ. ಈ ರೀತಿ ಪೆಟಲ್ಸಿನ ಹತ್ತಿರ ತಂದರೆ ಆಯಿತು ನೋಡಿ. ಇಲ್ಲಿಗ 3 ಪೆಟಲ್ಸ್ ಆಗಿದೆ. ಇನ್ನು ಇದೇ ರೀತಿ 3 ಪೆಟಲ್ಸ್ ಹಾಕಿಕೊಂಡು ವರ್ಕ್ ಕೊನೆಗೆ ಫಿನಿಶ್ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಇಲ್ಲಿಗ ಕಾಣಿಸ್ತದ 6 ಪೆಟಲ್ಸ್ ಕೂಡ ಆಗಿದೆ ನಮ್ಮದು ನೋಡಿ. ಇಲ್ಲಿ ನಾನು ಅದು ಸ್ಲಿಪ್ ನಾಟ್ ಹಾಕಿ ಅಟ್ಯಾಚ್ ಮಾಡಿಕೊಂಡಾಗಿದೆ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿದರೆ ಇಲ್ಲಿಗೆ ವರ್ಕ್ ಫಿನಿಶ್ ಆಗ್ತದೆ. ಇನ್ನು ಎಕ್ಸ್ಟ್ರಾ ಥ್ರೆಡ್ಗಳನ್ನು ಟ್ರಿಮ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಪೆಟಲ್ಸ್ ಕಾಣ್ತದೆ ನೋಡಿ. ಎಕ್ಸ್ಟ್ರಾ ಥ್ರೆಡ್ ಟ್ರಿಮ್ ಮಾಡಿಕೊಂಡು ನಾನು ಗ್ಲೂ ಹಾಕಿ ಸ್ಟಿಕ್ ಮಾಡ್ತೀನಿ. ಇನ್ನು ಈ ರೀತಿಯಾಗಿ ಫ್ಲವರ್ ಮೋಟಿವ್ಸಿಗೆ ಹ್ಯಾಂಗಿಂಗ್ ನನಗೆ ನೆಟ್ಟೆಡ್ ಟಸಲನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಈ ರೀತಿಯಲ್ಲಿ ನೋಡಿ ಕಾಣ್ತದ? ಈ ರೀತಿಯಾಗಿ ನೆಟ್ಟೆಡ್ ಕ್ಲೋತನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ 3 ನೆಟ್ಟೆಡ್ ಸರ್ಕಲ್ ಕ್ಲೋತನ್ನು ತೆಗೆದುಕೊಂಡು ನಾನು ಈ ರೀತಿಯಲ್ಲಿ ಸಣ್ಣ ಪರ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಇದಕ್ಕೆ ಸಣ್ಣದು ಸಾಕು ಪರ್ಲು. ಈ ರೀತಿ ಪರ್ಲನ್ನು ನೆಟ್ಟಿನ ಮೇಲೆ ಸೂಜಿ ಮೇಲೆ ಕೆಳಗೆ ಪಾಸ್ ಆಗುವ ರೀತಿಯಲ್ಲಿ ಇಟ್ಕೊಂಡು ಇದನ್ನು ಈ ರೀತಿಯಲ್ಲಿ ಟೈ ಮಾಡಿಕೊಳ್ಬೇಕು. ದಾರದಿಂದ ಟೈ ಮಾಡಿಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ ಸೂಜಿ ದಾರ ತೆಗೆದುಕೊಂಡು ಈ ನೆಟ್ಟೆಡ್ ಟಸಲ್ ಮಾಡಿದ್ದೀವಲ್ಲ ಅದರ ಮಿಡಲಿಂದ ಮೇಲೆ ತರಬೇಕು ಸೂಜಿಯನ್ನು. ಈ ರೀತಿಯಲ್ಲಿ ಮೇಲಕ್ಕೆ ತಂದುಬಿಟ್ಟು ಈ ಫ್ಲವರ್ ಇದು ಬ್ಯಾಕ್ ಸೈಡಿಗೆ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲ ಗೊತ್ತಾ ಒಂದು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಲೇಸನ್ನು ತೆಗೆದುಕೊಂಡು ಅದಕ್ಕೆ ಒಂದು ನಾಟ್ ಹಾಕಿಕೊಳ್ಳೋಣ. ನಾಟ್ ಹಾಕಿಕೊಂಡು ಒಂದು ಮೋಟಿಫನ್ನು ತೆಗೆದುಕೊಳ್ಳೋಣ. ಮೋಟಿಫ್ ತೆಗೆದುಕೊಂಡು ಅದರೊಳಗಡೆ ಈ ರೀತಿ ಸೂಜಿಯಿಂದ ಹಾಕಿಕೊಂಡು ಇಲ್ಲ ಗೊತ್ತಾ ಸ್ಟಿಚ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಇನ್ನು ನಾಟ್ ಹಾಕಿಕೊಳ್ಳೋಣ. ಇದೇ ರೀತಿಯಲ್ಲಿ ಪೂರ್ತಿ ಮೋಟಿಫ್ ಆದಮೇಲೆ ಕೊನೆಯಲ್ಲಿ ಹೇಗೆ ವರ್ಕ್ ಕಾಣಿಸ್ತದೆ ಅಂತ ತೋರಿಸಿಕೊಡ್ತೀನಿ. 1 ಇಂಚು ಗ್ಯಾಪಿನಲ್ಲಿ ಎಲ್ಲ ಮೋಟಿವನ್ನು ನಾನು ಹಾಕ್ಕೊಳ್ತೀನಿ. ಈ ರೀತಿಯಲ್ಲಿ ಪೂರ್ತಿಯಾಗಿ ವರ್ಕ್ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ. ಪ್ಲೀಟ್ಸ್ ಮಾಡಿ ನಾವು ಹಿಡಿಯುವಾಗ ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಹೇಗಿದೆ ಡಿಸೈನ್? ಚೆನ್ನಾಗಿದೆಯಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.